ಕ್ಷಣಕ್ಕೊಂದು ತಿರುವುಗಳು ಲಭ್ಯವಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಇವತ್ತು ಬೆಳಗ್ಗೆ ಮತ್ತೊಂದು ಗುಂಡು ಪತ್ತೆಯಾದ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು, ಹೇಳಿಕೆ ಪ್ರತಿ ಹೇಳಿಕೆಗಳು ಮತ್ತಷ್ಟು ಗರಿಗೆದರಿದೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಪತ್ತೆಯಾದ ಆ 9mm ಬುಲೆಟ್ ಯಾರ ಗನ್ನಿನಿಂದ ಹಾರಿದ ಬುಲೆಟ್ ಅದು? ಯಾರನ್ನ ಟಾರ್ಗೆಟ್ ಮಾಡಿ ಹಾರಿಸಲಾಗಿದ್ದ ಬುಲೆಟ್ ಅದು? ಎಲ್ಲ ಪ್ರಶ್ನೆಗಳಿಗೆ ಕಾರಣವಾಗಿದೆ ತನಿಖೆಯ ಭಾಗವಾಗಿ ಪತ್ತೆಯಾದ ಮತ್ತೊಂದು ಗುಂಡು. ಇನ್ನು ಇವತ್ತು ಬೆಳ್ಳಂಬೆಳಗ್ಗೆನೆ ಬಾಂಬ್ ನಿಷ್ಕ್ರಿಯ ದಳ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯಲ್ಲಿ ಪರಿಶೀಲನೆಯನ್ನ ನಡೆಸುತ್ತಿದ್ದ ಸಂದರ್ಭದಲ್ಲಿ ಈ ಬುಲೆಟ್ ಪತ್ತೆಯಾಗಿದೆ. ಇನ್ನು ಗಲಾಟೆ ನಡೆದ ದಿನ ಈ ಬುಲೆಟ್ ಪತ್ತೆಯಾದ ಜಾಗದಲ್ಲೇನೆ ಭರತ್ ರೆಡ್ಡಿ ಅವರು ನಿಂತಿದ್ರು ಅನ್ನೋದಕ್ಕೆ ಅವತ್ತಿನ ಘಟನೆಯ ದೃಶ್ಯಾವಳಿಗಳು ಸಾಕ್ಷ್ಯ ಹೇಳ್ತಾ ಇದೆ. ರೆಡ್ಡಿ ಮನೆ ಬಳಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳಕ್ಕೆ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಗಲಭೆ ದಿನ ಇದೇ ಜಾಗದಲ್ಲಿ ಶಾಸಕ ಭರತ್ ರೆಡ್ಡಿ ನಿಂತಿದ್ರು. ಬುಲೆಟ್ ಸಿಕ್ಕ ಜಾಗದಲ್ಲೇ ಗಲಭೆ ದಿನ ನಿಂತಿದ್ರು ಭರತ್ ರೆಡ್ಡಿ. ಹಾಗಾದ್ರೆ ಭರತ್ ರೆಡ್ಡಿ ಕಡೆಗೂ ಕೂಡ ಗಲಭೆ ದಿನ ಹಾರಿತ್ತಾ ಗುಂಡು? ಜನಾರ್ದನ್ ರೆಡ್ಡಿ ಮನೆ ಕಡೆಯಿಂದಲೂ ಹಾರಿತ್ತಾ ಬುಲೆಟ್? ಗಲಭೆಕೋರರಿಂದ ಫೈರಿಂಗ್ ಆಗಿದ್ರೆ ರೆಡ್ಡಿ ಮನೆ ಬಳಿಯಲ್ಲಿ ಬುಲೆಟ್ ಸಿಗಬೇಕಾಗಿತ್ತು. ಹೊಸ ಬುಲೆಟ್ ಪತ್ತೆಯಾಗಿರೋದು ರೆಡ್ಡಿ ಮನೆ ಎದುರಿನ ರಸ್ತೆಯಲ್ಲಿ. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಭರತ್ ರೆಡ್ಡಿ ಬುಲೆಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ರೆಡ್ಡಿ ನಿವಾಸದಿಂದಲೂ ಫೈರಿಂಗ್ ಆಗಿತ್ತು ಅಂತ ಹೇಳಿ ಭರತ್ ರೆಡ್ಡಿ ಹೇಳಿದ್ರು. ಹೇಳಿಕೆ ಬೆನ್ನಲ್ಲೇ ಇದೀಗ ಬುಲೆಟ್ ಸಾಕ್ಷ್ಯ ಲಭ್ಯ ಆಗ್ತಾ ಇದೆ. ಕ್ಷಣಕ್ಕೊಂದು ತಿರುವುಗಳು ಲಭ್ಯವಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಇವತ್ತು ಬೆಳಗ್ಗೆ ಮತ್ತೊಂದು ಗುಂಡು ಪತ್ತೆಯಾದ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು, ಹೇಳಿಕೆ ಪ್ರತಿ ಹೇಳಿಕೆಗಳು ಮತ್ತಷ್ಟು ಗರಿಗೆದರಿದೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಪತ್ತೆಯಾದ ಆ 9mm ಬುಲೆಟ್ ಯಾರ ಗನ್ನಿನಿಂದ ಹಾರಿದ ಬುಲೆಟ್ ಅದು? ಯಾರನ್ನ ಟಾರ್ಗೆಟ್ ಮಾಡಿ ಹಾರಿಸಲಾಗಿದ್ದ ಬುಲೆಟ್ ಅದು? ಎಲ್ಲ ಪ್ರಶ್ನೆಗಳಿಗೆ ಕಾರಣವಾಗಿದೆ ತನಿಖೆಯ ಭಾಗವಾಗಿ ಪತ್ತೆಯಾದ ಮತ್ತೊಂದು ಗುಂಡು. ಇನ್ನು ಇವತ್ತು ಬೆಳ್ಳಂಬೆಳಗ್ಗೆನೆ ಬಾಂಬ್ ನಿಷ್ಕ್ರಿಯ ದಳ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯಲ್ಲಿ ಪರಿಶೀಲನೆಯನ್ನ ನಡೆಸುತ್ತಿದ್ದ ಸಂದರ್ಭದಲ್ಲಿ ಈ ಬುಲೆಟ್ ಪತ್ತೆಯಾಗಿದೆ. ಇನ್ನು ಗಲಾಟೆ ನಡೆದ ದಿನ ಈ ಬುಲೆಟ್ ಪತ್ತೆಯಾದ ಜಾಗದಲ್ಲೇನೆ ಭರತ್ ರೆಡ್ಡಿ ಅವರು ನಿಂತಿದ್ರು ಅನ್ನೋದಕ್ಕೆ ಅವತ್ತಿನ ಘಟನೆಯ ದೃಶ್ಯಾವಳಿಗಳು ಸಾಕ್ಷ್ಯ ಹೇಳ್ತಾ ಇದೆ. ರೆಡ್ಡಿ ಮನೆ ಬಳಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳಕ್ಕೆ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಗಲಭೆ ದಿನ ಇದೇ ಜಾಗದಲ್ಲಿ ಶಾಸಕ ಭರತ್ ರೆಡ್ಡಿ ನಿಂತಿದ್ರು. ಬುಲೆಟ್ ಸಿಕ್ಕ ಜಾಗದಲ್ಲೇ ಗಲಭೆ ದಿನ ನಿಂತಿದ್ರು ಭರತ್ ರೆಡ್ಡಿ. ಹಾಗಾದ್ರೆ ಭರತ್ ರೆಡ್ಡಿ ಕಡೆಗೂ ಕೂಡ ಗಲಭೆ ದಿನ ಹಾರಿತ್ತಾ ಗುಂಡು? ಜನಾರ್ದನ್ ರೆಡ್ಡಿ ಮನೆ ಕಡೆಯಿಂದಲೂ ಹಾರಿತ್ತಾ ಬುಲೆಟ್? ಗಲಭೆಕೋರರಿಂದ ಫೈರಿಂಗ್ ಆಗಿದ್ರೆ ರೆಡ್ಡಿ ಮನೆ ಬಳಿಯಲ್ಲಿ ಬುಲೆಟ್ ಸಿಗಬೇಕಾಗಿತ್ತು. ಹೊಸ ಬುಲೆಟ್ ಪತ್ತೆಯಾಗಿರೋದು ರೆಡ್ಡಿ ಮನೆ ಎದುರಿನ ರಸ್ತೆಯಲ್ಲಿ. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಭರತ್ ರೆಡ್ಡಿ ಬುಲೆಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ರೆಡ್ಡಿ ನಿವಾಸದಿಂದಲೂ ಫೈರಿಂಗ್ ಆಗಿತ್ತು ಅಂತ ಹೇಳಿ ಭರತ್ ರೆಡ್ಡಿ ಹೇಳಿದ್ರು. ಹೇಳಿಕೆ ಬೆನ್ನಲ್ಲೇ ಇದೀಗ ಬುಲೆಟ್ ಸಾಕ್ಷ್ಯ ಲಭ್ಯ ಆಗ್ತಾ ಇದೆ. ಕ್ಷಣಕ್ಕೊಂದು ತಿರುವುಗಳು ಲಭ್ಯವಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಇವತ್ತು ಬೆಳಗ್ಗೆ ಮತ್ತೊಂದು ಗುಂಡು ಪತ್ತೆಯಾದ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು, ಹೇಳಿಕೆ ಪ್ರತಿ ಹೇಳಿಕೆಗಳು ಮತ್ತಷ್ಟು ಗರಿಗೆದರಿದೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಪತ್ತೆಯಾದ ಆ 9mm ಬುಲೆಟ್ ಯಾರ ಗನ್ನಿನಿಂದ ಹಾರಿದ ಬುಲೆಟ್ ಅದು? ಯಾರನ್ನ ಟಾರ್ಗೆಟ್ ಮಾಡಿ ಹಾರಿಸಲಾಗಿದ್ದ ಬುಲೆಟ್ ಅದು? ಎಲ್ಲ ಪ್ರಶ್ನೆಗಳಿಗೆ ಕಾರಣವಾಗಿದೆ ತನಿಖೆಯ ಭಾಗವಾಗಿ ಪತ್ತೆಯಾದ ಮತ್ತೊಂದು ಗುಂಡು. ಇನ್ನು ಇವತ್ತು ಬೆಳ್ಳಂಬೆಳಗ್ಗೆನೆ ಬಾಂಬ್ ನಿಷ್ಕ್ರಿಯ ದಳ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯಲ್ಲಿ ಪರಿಶೀಲನೆಯನ್ನ ನಡೆಸುತ್ತಿದ್ದ ಸಂದರ್ಭದಲ್ಲಿ ಈ ಬುಲೆಟ್ ಪತ್ತೆಯಾಗಿದೆ. ಇನ್ನು ಗಲಾಟೆ ನಡೆದ ದಿನ ಈ ಬುಲೆಟ್ ಪತ್ತೆಯಾದ ಜಾಗದಲ್ಲೇನೆ ಭರತ್ ರೆಡ್ಡಿ ಅವರು ನಿಂತಿದ್ರು ಅನ್ನೋದಕ್ಕೆ ಅವತ್ತಿನ ಘಟನೆಯ ದೃಶ್ಯಾವಳಿಗಳು ಸಾಕ್ಷ್ಯ ಹೇಳ್ತಾ ಇದೆ. ರೆಡ್ಡಿ ಮನೆ ಬಳಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳಕ್ಕೆ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಗಲಭೆ ದಿನ
ಇದೇ ಜಾಗದಲ್ಲಿ ಶಾಸಕ ಭರತ್ ರೆಡ್ಡಿ ನಿಂತಿದ್ರು. ಬುಲೆಟ್ ಸಿಕ್ಕ ಜಾಗದಲ್ಲೇ ಗಲಭೆ ದಿನ ನಿಂತಿದ್ರು ಭರತ್ ರೆಡ್ಡಿ. ಹಾಗಾದ್ರೆ ಭರತ್ ರೆಡ್ಡಿ ಕಡೆಗೂ ಕೂಡ ಗಲಭೆ ದಿನ ಹಾರಿತ್ತಾ ಗುಂಡು. ಜನಾರ್ದನ್ ರೆಡ್ಡಿ ಮನೆ ಕಡೆಯಿಂದಲೂ ಹಾರಿತ್ತಾ ಬುಲೆಟ್. ಗಲಭೆಕೋರರಿಂದ ಫೈರಿಂಗ್ ಆಗಿದ್ರೆ ರೆಡ್ಡಿ ಮನೆ ಬಳಿಯಲ್ಲಿ ಬುಲೆಟ್ ಸಿಗಬೇಕಾಗಿತ್ತು. ಹೊಸ ಬುಲೆಟ್ ಪತ್ತೆಯಾಗಿರೋದು ರೆಡ್ಡಿ ಮನೆ ಎದುರಿನ ರಸ್ತೆಯಲ್ಲಿ. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಭರತ್ ರೆಡ್ಡಿ ಬುಲೆಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ರೆಡ್ಡಿ ನಿವಾಸದಿಂದಲೂ ಫೈರಿಂಗ್ ಆಗಿತ್ತು ಅಂತ ಹೇಳಿ ಭರತ್ ರೆಡ್ಡಿ ಹೇಳಿದ್ರು. ಹೇಳಿಕೆ ಬೆನ್ನಲ್ಲೇ ಇದೀಗ ಬುಲೆಟ್ ಸಾಕ್ಷ್ಯ ಲಭ್ಯ ಆಗ್ತಾ ಇದೆ. ಕ್ಷಣಕ್ಕೊಂದು ತಿರುವುಗಳು ಲಭ್ಯವಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಇವತ್ತು ಬೆಳಗ್ಗೆ ಮತ್ತೊಂದು ಗುಂಡು ಪತ್ತೆಯಾದ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು, ಹೇಳಿಕೆ ಪ್ರತಿ ಹೇಳಿಕೆಗಳು ಮತ್ತಷ್ಟು ಗರಿಗೆದರಿದೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಪತ್ತೆಯಾದ ಆ 9mm ಬುಲೆಟ್ ಯಾರ ಗನ್ನಿನಿಂದ ಹಾರಿದ ಬುಲೆಟ್ ಅದು? ಯಾರನ್ನ ಟಾರ್ಗೆಟ್ ಮಾಡಿ ಹಾರಿಸಲಾಗಿದ್ದ ಬುಲೆಟ್ ಅದು? ಎಲ್ಲ ಪ್ರಶ್ನೆಗಳಿಗೆ ಕಾರಣವಾಗಿದೆ ತನಿಖೆಯ ಭಾಗವಾಗಿ ಪತ್ತೆಯಾದ ಮತ್ತೊಂದು ಗುಂಡು. ಇನ್ನು ಇವತ್ತು ಬೆಳ್ಳಂಬೆಳಗ್ಗೆನೆ ಬಾಂಬ್ ನಿಷ್ಕ್ರಿಯ ದಳ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯಲ್ಲಿ ಪರಿಶೀಲನೆಯನ್ನ ನಡೆಸುತ್ತಿದ್ದ ಸಂದರ್ಭದಲ್ಲಿ ಈ ಬುಲೆಟ್ ಪತ್ತೆಯಾಗಿದೆ. ಇನ್ನು ಗಲಾಟೆ ನಡೆದ ದಿನ ಈ ಬುಲೆಟ್ ಪತ್ತೆಯಾದ ಜಾಗದಲ್ಲೇನೆ ಭರತ್ ರೆಡ್ಡಿ ಅವರು ನಿಂತಿದ್ರು ಅನ್ನೋದಕ್ಕೆ ಅವತ್ತಿನ ಘಟನೆಯ ದೃಶ್ಯಾವಳಿಗಳು ಸಾಕ್ಷ್ಯ ಹೇಳ್ತಾ ಇದೆ. ರೆಡ್ಡಿ ಮನೆ ಬಳಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳಕ್ಕೆ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಗಲಭೆ ದಿನ ಇದೇ ಜಾಗದಲ್ಲಿ ಶಾಸಕ ಭರತ್ ರೆಡ್ಡಿ ನಿಂತಿದ್ರು. ಬುಲೆಟ್ ಸಿಕ್ಕ ಜಾಗದಲ್ಲೇ ಗಲಭೆ ದಿನ ನಿಂತಿದ್ರು ಭರತ್ ರೆಡ್ಡಿ. ಹಾಗಾದ್ರೆ ಭರತ್ ರೆಡ್ಡಿ ಕಡೆಗೂ ಕೂಡ ಗಲಭೆ ದಿನ ಹಾರಿತ್ತಾ ಗುಂಡು. ಜನಾರ್ದನ್ ರೆಡ್ಡಿ ಮನೆ ಕಡೆಯಿಂದಲೂ ಹಾರಿತ್ತಾ ಬುಲೆಟ್. ಗಲಭೆಕೋರರಿಂದ ಫೈರಿಂಗ್ ಆಗಿದ್ರೆ ರೆಡ್ಡಿ ಮನೆ ಬಳಿಯಲ್ಲಿ ಬುಲೆಟ್ ಸಿಗಬೇಕಾಗಿತ್ತು. ಹೊಸ ಬುಲೆಟ್ ಪತ್ತೆಯಾಗಿರೋದು ರೆಡ್ಡಿ ಮನೆ ಎದುರಿನ ರಸ್ತೆಯಲ್ಲಿ. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಭರತ್ ರೆಡ್ಡಿ ಬುಲೆಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ರೆಡ್ಡಿ ನಿವಾಸದಿಂದಲೂ ಫೈರಿಂಗ್ ಆಗಿತ್ತು ಅಂತ ಹೇಳಿ ಭರತ್ ರೆಡ್ಡಿ ಹೇಳಿದ್ರು. ಹೇಳಿಕೆ ಬೆನ್ನಲ್ಲೇ ಇದೀಗ ಬುಲೆಟ್ ಸಾಕ್ಷ್ಯ ಲಭ್ಯ ಆಗ್ತಾ ಇದೆ. ಕ್ಷಣಕ್ಕೊಂದು ತಿರುವುಗಳು ಲಭ್ಯವಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಇವತ್ತು ಬೆಳಗ್ಗೆ ಮತ್ತೊಂದು ಗುಂಡು ಪತ್ತೆಯಾದ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು, ಹೇಳಿಕೆ ಪ್ರತಿ ಹೇಳಿಕೆಗಳು ಮತ್ತಷ್ಟು ಗರಿಗೆದರಿದೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಪತ್ತೆಯಾದ ಆ 9mm ಬುಲೆಟ್ ಯಾರ ಗನ್ನಿನಿಂದ ಹಾರಿದ ಬುಲೆಟ್ ಅದು? ಯಾರನ್ನ ಟಾರ್ಗೆಟ್ ಮಾಡಿ ಹಾರಿಸಲಾಗಿದ್ದ ಬುಲೆಟ್ ಅದು? ಎಲ್ಲ ಪ್ರಶ್ನೆಗಳಿಗೆ ಕಾರಣವಾಗಿದೆ ತನಿಖೆಯ ಭಾಗವಾಗಿ ಪತ್ತೆಯಾದ ಮತ್ತೊಂದು ಗುಂಡು. ಇನ್ನು ಇವತ್ತು ಬೆಳ್ಳಂಬೆಳಗ್ಗೆನೆ ಬಾಂಬ್ ನಿಷ್ಕ್ರಿಯ ದಳ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯಲ್ಲಿ ಪರಿಶೀಲನೆಯನ್ನ ನಡೆಸುತ್ತಿದ್ದ ಸಂದರ್ಭದಲ್ಲಿ ಈ ಬುಲೆಟ್ ಪತ್ತೆಯಾಗಿದೆ. ಇನ್ನು ಗಲಾಟೆ ನಡೆದ ದಿನ ಈ ಬುಲೆಟ್ ಪತ್ತೆಯಾದ ಜಾಗದಲ್ಲೇನೆ ಭರತ್ ರೆಡ್ಡಿ ಅವರು ನಿಂತಿದ್ರು ಅನ್ನೋದಕ್ಕೆ ಅವತ್ತಿನ ಘಟನೆಯ ದೃಶ್ಯಾವಳಿಗಳು ಸಾಕ್ಷ್ಯ ಹೇಳ್ತಾ ಇದೆ. ರೆಡ್ಡಿ ಮನೆ ಬಳಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳಕ್ಕೆ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಗಲಭೆ ದಿನ ಇದೇ ಜಾಗದಲ್ಲಿ ಶಾಸಕ ಭರತ್ ರೆಡ್ಡಿ ನಿಂತಿದ್ರು. ಬುಲೆಟ್ ಸಿಕ್ಕ ಜಾಗದಲ್ಲೇ ಗಲಭೆ ದಿನ ನಿಂತಿದ್ರು ಭರತ್ ರೆಡ್ಡಿ. ಹಾಗಾದ್ರೆ ಭರತ್ ರೆಡ್ಡಿ ಕಡೆಗೂ ಕೂಡ ಗಲಭೆ ದಿನ ಹಾರಿತ್ತಾ ಗುಂಡು. ಜನಾರ್ದನ್ ರೆಡ್ಡಿ ಮನೆ ಕಡೆಯಿಂದಲೂ ಹಾರಿತ್ತಾ ಬುಲೆಟ್. ಗಲಭೆಕೋರರಿಂದ ಫೈರಿಂಗ್ ಆಗಿದ್ರೆ ರೆಡ್ಡಿ ಮನೆ ಬಳಿಯಲ್ಲಿ ಬುಲೆಟ್ ಸಿಗಬೇಕಾಗಿತ್ತು. ಹೊಸ ಬುಲೆಟ್ ಪತ್ತೆಯಾಗಿರೋದು ರೆಡ್ಡಿ ಮನೆ ಎದುರಿನ ರಸ್ತೆಯಲ್ಲಿ. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಭರತ್ ರೆಡ್ಡಿ ಬುಲೆಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ರೆಡ್ಡಿ ನಿವಾಸದಿಂದಲೂ ಫೈರಿಂಗ್ ಆಗಿತ್ತು ಅಂತ ಹೇಳಿ ಭರತ್ ರೆಡ್ಡಿ ಹೇಳಿದ್ರು. ಹೇಳಿಕೆ ಬೆನ್ನಲ್ಲೇ ಇದೀಗ ಬುಲೆಟ್ ಸಾಕ್ಷ್ಯ ಲಭ್ಯ ಆಗ್ತಾ ಇದೆ.